सहनौ भुनक्तु सह वीर्यं करवावहै तेजस्विनावधीतमस्तु मा वद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिर्ध्यानगम्यं वन्दे विष्णुं भवभयहरं सर्वलोकैकनाथम्। ವಿಷ್ಣು ಸಹಸ್ರನಾಮ ಒಂದೊಂದು ನಾಮದ ಅರ್ಥವನ್ನು ನಾವು ನೋಡ್ತಾ ಇದ್ವಿ. ಶಂಕರ ಭಾಷ್ಯ ಆಧಾರಿತ ಅರ್ಥಗಳನ್ನು ನಾವು ನೋಡ್ತಾ ಇದ್ದಿದ್ದು. 217 ನಾಮಗಳ ಅರ್ಥವನ್ನು ನೋಡಿದ್ವಿ. ಮುಂದುವರಿಸ್ತಾ ಈಗ 24ನೇ ಶ್ಲೋಕ ಅಗ್ರಣಿ ಗ್ರಾಮಣಿ ಅಂತಿದೆಯಲ್ಲ, ಆ ಶ್ಲೋಕದಿಂದ ಮುಂದುವರಿಸ್ಕೊಂಡು ಹೋಗೋಣ. ಭವಾನಿಯವರು ಆ ಶ್ಲೋಕವನ್ನು ಪಠಿಸ್ತಾರೆ. ಆನಂತರ ಅದರ ಅರ್ಥವನ್ನು ನೋಡೋಣ. ಶ್ರೀಮತಿ ಭವಾನಿ. ಅಗ್ರಣೀರ್ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣಃ ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಇದರಲ್ಲಿ 10 ನಾಮಗಳಿವೆ. ಅಗ್ರಣಿ, ಗ್ರಾಮಣಿ, ಶ್ರೀಮಾನ್, ನ್ಯಾಯ, ನೇತಾ, ಸಮೀರಣಃ, ಸಹಸ್ರಮೂರ್ಧ, ವಿಶ್ವಾತ್ಮ, ಸಹಸ್ರಾಕ್ಷಃ, ಸಹಸ್ರಪಾತ್. ಇದರಲ್ಲಿ ಕೆಲವು ನಾಮಗಳಾಗಲೇ ನಮಗೆ ಪರಿಚಿತ ಇದೆ. ಸಹಸ್ರಾಕ್ಷ, ಸಹಸ್ರಪಾತ್ ಇದೆಲ್ಲ ಅಲ್ವಾ. ಅಗ್ರಣಿ ಮೊದಲನೇ ನಾಮ. ಈಗ ನಾವು ನೋಡ್ತಾ ಇರೋದು 218ನೇ ನಾಮ ಅಗ್ರಣೀಹಿ. ಅಗ್ರಣೀಹಿ ಅಂತ ಹೇಳಿದರೆ, ಅಗ್ರ ಅಂದರೆ ಮೊದಲು, ಗ್ರೇಟ್ ಅಂತ. ನೀ ಅಂದರೆ ಅದನ್ನು ಲೀಡ್ ಮಾಡುವವನು ಅಂತ ಹೇಳ್ತಾರೆ. ಅಗ್ರಣೀಹಿ ಅಂತ ಹೇಳಿದ್ರೆ ಮುಮುಕ್ಷುಗಳನ್ನು ಉತ್ತಮ ಪದಕ್ಕೆ ಕರೆದೊಯ್ಯುವವನು. ಅಗ್ರ ಅಂದರೆ ಮೊದಲು, ಉತ್ತಮ, ಗ್ರೇಟ್ ಆ ಥರ ಹೇಳ್ತೀವಿ. ಆ ಉತ್ತಮವಾದ ಸ್ಥಾನಕ್ಕೆ ಮುಮುಕ್ಷುಗಳನ್ನು ಆ ಉತ್ತಮ ಪದಕ್ಕೆ ಕರ್ಕೊಂಡು ಯಾರು ಹೋಗ್ತಾರೋ ಅವನಿಗೆ ಅಗ್ರಣಿ ಅಂತ ಹೇಳ್ತಾರೆ. ಗ್ರಾಮಣಿ ಜೀವ ಸಮುದಾಯಗಳ ಮುಖಂಡನು. ಅಗ್ರಣಿ ಅಂತ ಹೇಳಿದ್ರೆ ಯಾರು ಮುಮುಕ್ಷುಗಳನ್ನು ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೋ ಅವ್ರಿಗೆ ಅಗ್ರಣಿ. ಗ್ರಾಮಣಿ ಅಂತ ಹೇಳಿದ್ರೆ ಯಾರು ಇಡೀ ಗ್ರಾಮವನ್ನೇ ಕರ್ಕೊಂಡು ಹೋಗ್ತಾರೋ ಗ್ರಾಮಣಿ ಅಂತ ಕೂಡ ಹೇಳ್ತಾರೆ. ಸ್ಥಾವರ ಜಂಗಮ ಜೀವಾತ್ಮಗಳನ್ನು ಮಾರ್ಗದರ್ಶಿಸುವವನು ಅವನಿಗೆ ಗ್ರಾಮಣಿ ಅಂತ ಹೇಳ್ತಾರೆ. ಗ್ರಾಮಣಿ ಜೀವ ಸಮುದಾಯಗಳ ಮುಖಂಡ. ಶ್ರೀಮಾನ್, ಶ್ರೀಮಾನ್ ಎಲ್ಲಕ್ಕಿಂತಲೂ ಅತ್ಯಧಿಕ ಕಾಂತಿಯುಳ್ಳವನು. ಅತ್ಯಂತ ಕಾಂತಿಯುತವಾದದ್ದು, ಹೋಲಿಕೆ ಮಾಡಲಿಕ್ಕೆ ಆಗದೆ ಇರೋಂಥದಕ್ಕೆ ಶ್ರೀಮಾನ್ ಅಂತ ಹೇಳ್ತೀವಿ. ನ್ಯಾಯ, ನ್ಯಾಯ ಪ್ರಮಾಣಗಳಿಗೆ ಆಶ್ರಯಭೂತವಾದ ತರ್ಕದ ಮೂರ್ತಿಯು. ತರ್ಕದ ಮೂರ್ತಿ.
ಈಗ ನ್ಯಾಯ ಅನ್ನೋದು ವಾದ ಮಾಡೋದು ಅಂತ. ಅಂದರೆ ಪ್ರಮಾಣಾನುಗ್ರಾಹಕವಾದ ವಾದ. ಪ್ರಮಾಣ ಇರಬೇಕು, ಪ್ರೂಫ್ ಇರಬೇಕು. ಸುಮ್ಮನೆ ಏನೇನೋ ವಾದ ಮಾಡೋಕ್ಕೋದ್ರೆ ಈಗ ಕಾಗೆ ಬೆಳ್ಳಗಿದೆ, ಅದಕ್ಕೆ ಪ್ರೂಫ್ ಎಲ್ಲಿದೆ ಅಲ್ವಾ? ಆ ರೀತಿಯಾಗಿ ಪ್ರಮಾಣ ಇಟ್ಟುಕೊಂಡು ನಾವು ವಾದ ಮಾಡೋದಿದೆಯಲ್ಲ, ಅದನ್ನು ಆ ವಾದ ಭಗವಂತ ಅಂತ ಹೇಳ್ತಾರೆ. ನ್ಯಾಯ, ಅದು ನ್ಯಾಯ ಮಾಡಬೇಡ ಅಂತಲೂ ಹೇಳ್ತೀವಲ್ವ ಎಷ್ಟೋ ಸಲ, ವಾದ ಮಾಡಬೇಡ ಅಂತ. ಅಂದರೆ ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ವಿಚ್ ಲೀಡ್ಸ್ ಟು ಪ್ರಾಪರ್ ಆ್ಯಂಡ್ ಹೈಯರ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಅಂದರೆ ಏನೇನೋ ಸುಮ್ಮನೆ ವಾದ ಮಾಡೋದಲ್ಲ, ಪ್ರಮಾಣ ಇಟ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ವಾದ ಮಾಡಿ, ಅದು ನಮಗೆ ಈ ಜೀವ, ಜಗತ್ತು, ಈಶ್ವರ ಇವೆಲ್ಲವೂ ಒಂದೇ ಅಂತ ನಮಗೆ ತಿಳಿಸ್ಕೊಡುವಂತಹ ಒಂದು ವಾದ ಆಗಿರ್ಬೇಕು. ಆ ರೀತಿಯಾದ ನ್ಯಾಯ ಅವನು. ಪ್ರಮಾಣಗಳಿಗೆ ಆಶ್ರಯಭೂತವಾದ ತರ್ಕದ ಮೂರ್ತಿಯು. ನೇತ, ನೇತ ಅಂತ ಹೇಳಿದ್ರೆ ಗೊತ್ತಿದೆ ನಮಗೆ. ನೇತ ಅಂತ ಅಂದರೆ ನಾಯಕ ಅಲ್ವಾ? ಜಗದ್ರೂಪಿ ಯಂತ್ರವನ್ನು ನಡೆಸುವವನು, ನಿರ್ವಾಹಕ. ನೇತ ನಿರ್ವಾಹಕ. ಜಗತ್ತಿನಲ್ಲಿ ಎಲ್ಲವನ್ನು ನಿರ್ವಹಿಸುವವನು ಯಾರು? ಭಗವಂತ. ಸೂರ್ಯ ಚಂದ್ರರು ಕೂಡ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ, ಒಂದೇ ರೀತಿಯಲ್ಲಿ, ಅವಕ್ಕೂ ಇಷ್ಟ ಬಂದಂಗೆಲ್ಲ ಇರೋಕ್ಕಾಗಲ್ಲ. ಅವುಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ನೋಡ್ಕೊಳ್ಳುವಂಥವನು ನೇತ, ನಿರ್ವಾಹಕ. ಸಮೀರಣ, ಸಮೀರಣ ಶ್ವಾಸ ರೂಪದಿಂದ ಪ್ರಾಣಿಗಳಿಂದ ಚೇಷ್ಟೆ ಮಾಡಿಸುವವನು. ಸಮೀರಣ ಅಂದರೆ ವಾಯು, ಪ್ರಾಣವಾಯುವಿಗೆ ಸಮೀರಣ ಅಂತ ಹೇಳ್ತಾರೆ. ಜೀವಿಗಳಲ್ಲಿ ಆ ಪ್ರಾಣವಾಯು ಇದ್ರೇ ಅವು ಆಕ್ಟಿವ್ ಆಗಿ ಚೇಷ್ಟೆ ಮಾಡಲಿಕ್ಕಾಗೋದು. ಚೇಷ್ಟೆ ಅಂದರೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು. ಅವನು ಆ ಶ್ವಾಸ, ಆ ಪ್ರಾಣದ ರೂಪದಲ್ಲಿ, ವಾಯುವಿನ ರೂಪದಲ್ಲಿ ನಮ್ಮೊಳಗೆ ಇದ್ಕೊಂಡು ಶ್ವಾಸ ರೂಪದಿಂದ ಪ್ರಾಣಿಗಳಿಗೆ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅಂತ. ಸಹಸ್ರಮೂರ್ಧ, ಸಹಸ್ರ ಅಂದರೆ ಸಾವಿರಾರು, ಮೂರ್ಧ ಅಂದರೆ ಶಿರಗಳುಳ್ಳವನು. ಸಹಸ್ರಮೂರ್ಧ, ಸಾವಿರಾರು ಶಿರಸ್ಸುಳ್ಳವನು, ಸಾವಿರಾರು ತಲೆ ಉಳ್ಳವನು. ಅದರಿಂದ ನಮಗೆ ಸೂತ್ರಗಳು ಇದೆ, ಗೊತ್ತಿದೆ ಅಲ್ವಾ? ಪುರುಷ ಸೂಕ್ತದಲ್ಲಿ ಸಹಸ್ರಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್, ಈ ರೀತಿಯಾಗಿ ಹೇಳ್ತೀವಿ. ಅಂದರೆ ಅವನು ವಿಶ್ವರೂಪಿಯಾಗಿರುವಂಥವನು ಸಹಸ್ರಮೂರ್ಧ, ಸಾವಿರಾರು ತಲೆಗಳುಳ್ಳವನು, ಶಿರಸ್ಸುಳ್ಳವನು. ವಿಶ್ವಾತ್ಮ, ವಿಶ್ವಾತ್ಮ ವಿಶ್ವದ ಆತ್ಮ, ಜಗತ್ತಿನ ಆತ್ಮ. ಇಡೀ ಯೂನಿವರ್ಸ್ಗೆ ಅವನೇ ಸೋಲ್ ಅಂತ ಹೇಳೋದು. ವಿಶ್ವ ಆತ್ಮ, ಇಡೀ ವಿಶ್ವದ ಆತ್ಮ ಅವನು. ಸಹಸ್ರಾಕ್ಷ, ಸಹಸ್ರ ಅಂದರೆ ಮತ್ತೆ ಇಲ್ಲಿ ಸಾವಿರ, ಅಕ್ಷ ಅಂದರೆ ಕಣ್ಣುಗಳು, ಸಾವಿರಾರು ಕಣ್ಣುಗಳು ಇರುವವನು. ಸಹಸ್ರಪಾತ್ ಅಂದರೆ ಸಾವಿರಾರು ಕಾಲುಗಳುಳ್ಳವನು. ಸಾವಿರಾರು, ಸಹಸ್ರ ಅಕ್ಷ ಅಂತ ಹೇಳುವಾಗ ಬರೀ ಕಣ್ಣೊಂದೇ ಅಂತ ಹೇಳಲ್ಲ ಆಚಾರ್ಯರು. ಅಲ್ಲಿ ಹೇಳ್ತಾರೆ ನಾವು ಪಂಚೇಂದ್ರಿಯಗಳಿಂದ ಏನೇನನ್ನ ಬಾಹ್ಯ ಪ್ರಪಂಚದಿಂದ ಗ್ರಹಿಸ್ತೀವಿ ಅವು ಎಲ್ಲವೂ ಸಾವಿರಾರು ಇದೆ, ಆದರೆ ಕಣ್ಣು ಮಾತ್ರ ಅಲ್ಲಿ ಮೆನ್ಷನ್ ಮಾಡೋಕ್ಕಾಗಿದೆ ಅಷ್ಟೇ ಅಂತ. ಅಥವಾ ಸಹಸ್ರಾಕ್ಷ ಅಂದರೆ ಸಾವಿರಾರು ಕಣ್ಣುಗಳು ಮಾತ್ರ ಅಂತ ಹೇಳಲ್ಲ, ಸಾವಿರಾರು ಇಂದ್ರಿಯಗಳು ಅಂತ ಕೂಡ ಅಲ್ಲಿ ಹೇಳಬಹುದು ಅಂತ. ಅಂದರೆ ಅದರ ಮೂಲಕ ಎಲ್ಲವನ್ನು ಅನುಭವಿಸುವವನು. ಅಕ್ಷಿಣಿ ಅಂತ ಹೇಳಿದ್ರೆ ಕಣ್ಣು, ಅಕ್ಷಾಣಿ ಅಂತ ಹೇಳಿದ್ರೆ ಸೆನ್ಸ್ ಆರ್ಗನ್ಸ್ ಅಂತ ಕೂಡ ಹೇಳ್ತಾರೆ, ಪಂಚೇಂದ್ರಿಯಗಳು. ಸಹಸ್ರಪಾತ್ ಅಂದರೆ ಸಾವಿರಾರು ಪಾದಗಳುಳ್ಳವನು. ವಿರಾಟ ಪುರುಷ, ನಾವೆಲ್ಲರೂ ಆ ವಿರಾಟ ಪುರುಷನ ಒಂದು ಅಂಶ ಅಂತ ಹೇಳಲಿಕ್ಕೆ ಇಲ್ಲಿ ಸಾವಿರಾರು ಕಾಲುಗಳುಳ್ಳವನು ಸಹಸ್ರಪಾತ್. ಅಲ್ಲಿಗೆ ನಾವು ಆ 24ನೇ ಶ್ಲೋಕದ 10 ನಾಮಗಳನ್ನು ನೋಡಿದ್ವಿ. ಅಲ್ಲಿಗೆ 227 ನಾಮಗಳನ್ನು ನೋಡಿದಾಗಾಯಿತು. ಮುಂದಿನ ಶ್ಲೋಕ 26ನೇ ಶ್ಲೋಕ. ಸಂವೃತ ಸಂಭ್ರಮರ್ದನಃ ಅಹಃ ಸಂವರ್ತಕೋ ವಗ್ನಿರಹಿ
ಶ್ಲೋಕದಲ್ಲಿ 25ನೇ ಶ್ಲೋಕದಲ್ಲಿ 8 ನಾಮಗಳಿದೆ. ಆವರ್ತನೋ ನಿವೃತ್ತಾತ್ಮ, ಅಲ್ಲಿಗೆ ಆವರ್ತನಃ, ನಿವೃತ್ತಾತ್ಮ, ಸಂವೃತಃ, ಸಂಪ್ರಮರ್ದನಃ, ಅಹಸಂವರ್ತಕಃ, ವಹ್ನಿಃ, ಅನಿಲಃ, ಧರಣೀಧರಃ. ಆವರ್ತನ ಅಂತ ಹೇಳಿದ್ರೆ ಆವರ್ತನ, ಎಗೈನ್ ಅಂಡ್ ಎಗೈನ್, ಪುನರಾವರ್ತಿ ಹೊಂದುವಂಥದ್ದಕ್ಕೆ ಆವರ್ತನ ಅಂತ ಹೇಳ್ತೀವಿ. ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್ ಅಂತ ಆವರ್ತನ. ಆವರ್ತನ ಅಂದರೆ ಜಗಚ್ಚಕ್ರವನ್ನು ನಡೆಸುವ ಸ್ವಭಾವದವನು. ಜಗತ್ತಿನ ಚಕ್ರವನ್ನು ನಡೆಸ್ತಾನಂತೆ ಅವನು. ಜಗತ್ತಿನ ಚಕ್ರ ಅಂದರೆ ಏನಲ್ಲಿ? ಯುಗಗಳು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಆದ್ಮೇಲೆ ಮತ್ತೆ ಸತ್ಯಯುಗ ಬರುತ್ತಂತೆ. ಆ ಚಕ್ರವನ್ನು ಅವನು ನೋಡ್ಕೊಳ್ತಾನೆ, ಆವರ್ತ ಮಾಡ್ತಾನೆ. ಮತ್ತೆ ನಾವುಗಳೆಲ್ಲ ಹುಟ್ಟು ಸಾವು, ಜನನ ಮರಣ ಚಕ್ರ, ಅದನ್ನು ಕೂಡ ಅವನು ನೋಡ್ಕೊಳ್ತಾನೆ. ಆವರ್ತನ ಅಂತ ಹೇಳಿದ್ರೆ ಜಗಚ್ಚಕ್ರವನ್ನು ನಡೆಸುವ ಸ್ವಭಾವದವನು, ರೌಂಡ್ ಅಂಡ್ ರೌಂಡ್, ಸಂಸಾರ ಚಕ್ರವನ್ನು ಕೂಡ ತಿರುಗಿಸುವಂಥವನು. ನಿವೃತ್ತಾತ್ಮ, ಸಂಸಾರ ಬಂಧನದಿಂದ ಮುಕ್ತನಾದ ಆತ್ಮಸ್ವರೂಪನು. ಅವನು ಆ ಆವರ್ತನೆಯನ್ನು ಮಾಡ್ತಿದ್ರೂ ಕೂಡ ಅವನು ನಿವೃತ್ತಾತ್ಮ. ಯಾಕೆ? ಅಷ್ಟೆಲ್ಲ ಮಾಡ್ತಾ ಇದ್ರು ಅವನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅವನ ಸ್ವರೂಪವೇ ನಿವೃತ್ತ. ನಿವೃತ್ತ ಅಂದರೆ ಹಿ ಕೀಪ್ಸ್ ಅವೇ ಫ್ರಮ್ ದ್ಯಾಟ್. ಅವನು ಸಂಸಾರ ಚಕ್ರ ಮತ್ತು ಜಗತ್ತನ್ನು ತಿರುಗಿಸ್ತಾ ಇದ್ರೂ ಕೂಡ ಅದು ಯಾವುದಕ್ಕೂ ಅವನು ಅಂಟ್ಕೊಂಡಿರೋದಿಲ್ಲ. ಸಂವೃತಃ, ತನ್ನ ಯೋಗ ಮಾಯೆಯಿಂದ ಮುಚ್ಚಲ್ಪಟ್ಟಿರುವವನು. ಸಂವೃತ ಅಂತ ಹೇಳಿದ್ರೆ ನೋಡಿ, ಆತ್ಮತತ್ವ ಅನ್ನುವಂಥದ್ದು ತಿಳ್ಕೊಳ್ಬೇಕಾದ್ರೆ ನಾವು ಸಾಕಷ್ಟು ಸಾಧನೆ ಮಾಡಬೇಕು, ಜ್ಞಾನಾರ್ಜನೆ ಮಾಡಬೇಕು. ಅದು ನಮಗೆ ತಕ್ಷಣ ತಾನಾಗೇ ವ್ಯಕ್ತ ಆಗ್ತಾ ಇಲ್ಲ. ಅದೇನಾಗಿದೆ? ಅವಿದ್ಯೆಯಿಂದ ಮುಚ್ಚಲ್ಪಟ್ಟಿದೆ. ಅವಿದ್ಯೆಯಿಂದ ಮುಚ್ಚಲ್ಪಟ್ಟಿರುವವನನ್ನು ಸಂವೃತ, ತನ್ನ ಯೋಗ ಮಾಯೆಯಿಂದ ಮುಚ್ಚಲ್ಪಟ್ಟಿರುವವನು. ಅವನದೇ ಯೋಗ ಮಾಯೆ, ಅದರಿಂದ ಅವನನ್ನು ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಸಂವೃತ. ಸಂಪ್ರಮರ್ದನ, ಮರ್ದನ ಕೊಲ್ಲುವವನು. ಏನನ್ನ ಕೊಲ್ತಾನೆ? ತನ್ನ ರುದ್ರನೇ ಆದಿ ಸ್ವರೂಪದಿಂದ ಎಲ್ಲರನ್ನೂ ಸಂಹಾರ ಮಾಡುವವನು. ಅಂದರೆ ಸೃಷ್ಟಿ ಸ್ಥಿತಿ ಲಯ ಮೂರನ್ನೂ ಅವನೇ ನೋಡ್ಕೊಳ್ತಾ ಇರೋದ್ರಿಂದ ಕಾಲಚಕ್ರ, ಅವನು ಕಾಲನಾಗಿ ರುದ್ರನಾಗಿ ಸಂಹಾರ ಕೂಡ ಅವನೇ ಮಾಡ್ತಾನೆ. ಅದಕ್ಕಾಗಿ ಅವನನ್ನು ಸಂಪ್ರಮರ್ದನ ಅಂತ ಕರೀತಾರೆ. ಅಹಸಂವರ್ತಕ, ಅಹಹ ಅಂದರೆ ನಮಗೆ ಗೊತ್ತು ಈಗ. ಅಹಹ ಅಂದರೆ ದಿನ, ಬೆಳಕು ಅಲ್ವಾ? ಅಹಹ ಸಂವರ್ತಕ ಅಂದರೆ ಸೂರ್ಯ ರೂಪದಿಂದ ದಿನದ ಸಮ್ಯಕ್ ಪ್ರವರ್ತಕನು. ಸಿಸ್ಟಮ್ಯಾಟಿಕ್ ಆಗಿ ಯಾರು ಈ ದಿನ ಮತ್ತು ರಾತ್ರಿಯನ್ನು ಕೊಡ್ತಾ ಇದ್ದಾನೋ ಅವನನ್ನು ಸಂವರ್ತಕ. ಸಂವರ್ತಕ ಅಂತ ಹೇಳಿದ್ರೆ ಯಾರು ಅದನ್ನು ಆಗುವಂತೆ ಮಾಡ್ತಾ ಇದ್ದಾನೋ, ನಡೆಸ್ತಾ ಇದ್ದಾನೋ ಅದಕ್ಕೆ ಸಂವರ್ತಕ ಅಂತ ಹೇಳ್ತೀವಿ. ಹಿ ಮೇಕ್ಸ್ ಇಟ್ ಹ್ಯಾಪನ್. ಏನನ್ನ ಮಾಡಿಸ್ತಾ ಇದ್ದಾನೋ ಅವನು ಅಹಹ ಸಂವರ್ತಕ. ಅಂದರೆ ದಿನ ಆದಮೇಲೆ ರಾತ್ರಿ, ಮತ್ತೆ ಬೆಳಗ್ಗೆ ಹಗಲಾಗಬೇಕು. ಹಾಗೆ ಅಹರ್ನಿಶ ಅಂತ ಏನೋ ಮಾತಾಡಿದ್ವಲ್ಲ ಹೋದ್ಸಲ, ಹಗಲಾಗತ್ತೆ ಮತ್ತೆ ರಾತ್ರಿ ಆಗತ್ತೆ. ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇರೋನು ಅಹಸಂವರ್ತಕ. ಯಾವಾಗ ಮಾಡ್ತಿದ್ದ ನಾನು ಅಹಸಂವರ್ತಕ ಹೇಗಾಗ್ತಾ ಇದೆ? ಸೂರ್ಯ ರೂಪದಿಂದ ದಿನದ ಸಮ್ಯಕ್ ಪ್ರವರ್ತಕ. ಸೂರ್ಯನ ರೂಪದಲ್ಲಿ ಅವನು ಈ ಹಗಲು ರಾತ್ರಿಯನ್ನು ಮಾಡ್ತಾ ಇದ್ದಾನೆ. ವಹ್ನಿಹಿ, ವಹ್ನಿಹಿ ಅಂತಂದರೆ ಅವಿಸ್ಸನ್ನು ತೆಗೆದುಕೊಂಡು ಹೋಗುವ ಅಗ್ನಿ ದೇವತೆ. ವಹ್ನಿಹಿ ಅಂದರೆ ಅಗ್ನಿದೇವತೆ. ಈಗ ನಾವು ಹೋಮ ಹವನ ಯಜ್ಞ ಎಲ್ಲ ಮಾಡುವಾಗ ಅಗ್ನಿಗೆ ಎಲ್ಲವನ್ನು ಹಾಕ್ತೀವಿ, ಹವಿಸ್ಸನ್ನು ಹಾಕ್ತೀವಿ. ಅದು ಆ ಯಾವ ದೇವತೆಗಳನ್ನು ಕುರಿತಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವೋ, ಮೃತ್ಯುಂಜಯ ಹೋಮ ಮಾಡ್ತಾರೆ, ಮೃತ್ಯುಂಜಯನಿಗೆ ಹೋಗಬೇಕು ಅಂದರೆ ಇಲ್ಲಿ ಯಜ್ಞವನ್ನು ಮಾಡ್ತೀವಿ, ವಹನಿ ಬೆಂಕಿಯನ್ನು ಇಟ್ಕೊಂಡು ಅದಕ್ಕೆಲ್ಲ ಸ್ವಾಹ. ಅದನ್ನು ತಲುಪಿಸೋದು ಆ ದೇವತೆಗೆ ಆ ವಹ್ನಿಯ
ಡ್ಯೂಟಿ ಅದು. ಹವಿಸ್ಸನ್ನು ತೆಗೆದುಕೊಂಡು ಹೋಗುವ ಅಗ್ನಿದೇವತೆ ವಹ್ನಿ. ಅನಿಲಃ ಪ್ರಾಣ ರೂಪದಿಂದ ವಾಯುಸ್ವರೂಪಿಯಾಗಿರುವವನು. ಅಂದರೆ ಯಾವುದಕ್ಕೂ ಅವನು ಅಂಟ್ಕೊಂಡಿಲ್ಲ, ಅವನು ವಾಯುಸ್ವರೂಪಿ. ನಿಲಯ ಅಂತಂದರೆ ಫ್ರೀಡಮ್ ಅಂತ, ಅವನು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅನಿಲಯ ಅಂದರೆ ಫ್ರೀಡಮ್ ಫ್ರಮ್ ಬಾಂಡೇಜ್ ಅಂತ. ಅದು ಒನ್ ವಿತೌಟ್ ಎ ಬಿಗಿನಿಂಗ್ ಅನ್ನೋದಕ್ಕೂ ಕೂಡ ಅದನ್ನೇ ಹೇಳ್ತಾರೆ. ಯಾವತ್ತು ಶುರು ಆಗಲಿಲ್ಲ, ಅದು ಯಾವುದಕ್ಕೂ ಅಂಟಿಲ್ಲ ಅನ್ನೋದು ಹೇಳ್ತಾರೆ. ಇಲ್ಲಿ ಅನಿಲಃ ಅಂದರೆ ಪ್ರಾಣ ರೂಪದಿಂದ ವಾಯುಸ್ವರೂಪಿಯಾಗಿರುವನು. ಪ್ರಾಣ ನಮ್ದು ಏನಿದೆ ಅದನ್ನು ವಾಯುಸ್ವರೂಪಿಯಾಗಿ ಇರುವಂಥವನು. ಧರಣೀಧರ. ಧರಣಿ ಅಂದರೆ ಭೂಮಿ. ದರಹ ಅಂತ ಹೇಳಿದರೆ ಅದನ್ನು ಧರಿಸಿದವನು. ಧರಣೀಧರ ಅಂದರೆ ಧರಣಿಯನ್ನು ಧರಿಸಿದವನು. ಎಲ್ಲೆಲ್ಲಿ ಧರಣಿಯನ್ನು ಧರಿಸ್ತಾನವನು? ವರಾಹ ರೂಪದಲ್ಲಿ ಮತ್ತು ಶೇಷ ರೂಪದಲ್ಲಿ ಪೃಥ್ವಿಯನ್ನು ಅವನು ಧರಿಸ್ತಾನೆ. ವರಾಹ ರೂಪದಲ್ಲಿ ಆ ಭೂಮಿಯನ್ನು ಹಿರಣ್ಯಾಕ್ಷ ತಗೊಂಡೆಲ್ಲೋ ಮುಚ್ಚಿಟ್ಟಾಗ ವರಾಹ ರೂಪದಲ್ಲಿ ಬಂದು ಆ ಭೂಮಿಯನ್ನು ಎತ್ತಿಡಿತಾನೆ. ಶೇಷನಾಗನಾಗಿ ಆ ಭೂಮಿಯನ್ನು ಎತ್ತಿ ಹಿಡ್ಕೊಳ್ತಾನೆ. ಧರಣಿ ದರಹ, ಭೂಮಿಯನ್ನು ಎತ್ತಿ ಹಿಡಿದವನು. ಅಲ್ಲಿಗೆ 25ನೇ ಶ್ಲೋಕದ 8 ನಾಮಗಳನ್ನು ನೋಡಿದ್ವಿ. ಮುಂದುವರಿಸ್ತಾ 26ನೇ ಶ್ಲೋಕದಲ್ಲಿ 11 ನಾಮಗಳಿದೆ, ಅದನ್ನು ನೋಡೋಣ. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವದೃಕ್ ವಿಶ್ವಭೂಕ್ ವಿಭುಃ ಸತ್ಕರ್ತ ಸತ್ಕೃತ ಸಾಗರ್ ಜನ್ನುನ್ನಾರಾಯಣೋ ನರಃ. ಇಲ್ಲಿ 11 ನಾಮಗಳಿದೆ. ಸುಪ್ರಸಾದಃ, ಪ್ರಸನ್ನಾತ್ಮ, ವಿಶ್ವದೃಕ್, ವಿಶ್ವಭುಕ್, ವಿಭುಃ, ಸತ್ಕರ್ತ, ಸತ್ಕೃತಃ, ಸಾಧುಃ, ಜಹ್ನುಃ, ನಾರಾಯಣ ನರಃ. ಸುಪ್ರಸಾದಃ, ಶಿಶುಪಾಲಾದಿ ಅಪರಾಧಿಗಳ ಮೇಲೆಯೂ ಸಹ ಕೃಪಾ ಪ್ರಸಾದ ಮಾಡುವವನು. ನಮಗೆಲ್ಲ ಗೊತ್ತಿದೆ ಶಿಶುಪಾಲನ ಕತೆ. 100 ತಪ್ಪು ಮಾಡುವವರೆಗೂ ಅವನಿಗೆ ಒಂದು ಕನ್ಸೆಷನ್ ಕೊಡ್ತಾನೆ. 100ನೇ ತಪ್ಪು ಮಾಡಿದಾಗ ಅಷ್ಟೇ ನೀನು ತಲೆ ತೆಗೆಯೋದು ಅಂತ ಅಲ್ವಾ. ಸುಪ್ರಸಾದ ಅಂದರೆ ಅತ್ಯಂತ ಕೃಪಾಧಾರಿ ಅವನು. ಅವನನ್ನು ದ್ವೇಷಿಸುವವರಿಗೂ ಕೂಡ ಅವನು ಮೋಕ್ಷ ಪಾಲಿಸ್ತಾನೆ ಅಂತ ಹೇಳ್ತಾರೆ. ಸುಪ್ರಸಾದ, ಸು ಅಂದರೆ ಒಳ್ಳೆಯದು ಯಾವಾಗಲೂ. ಸುಪ್ರಸಾದ ಅತ್ಯಂತ ಕರುಣಾಮಯಿ, ಕೃಪಾಧಾರಿ ಅಂತ. ಪ್ರಸನ್ನಾತ್ಮ, ಪ್ರಸನ್ನ ಸ್ವಭಾವವುಳ್ಳವನು, ಅರ್ಥಾತ್ ಕರುಣೆಯುಳ್ಳವನು. ಪ್ರಸನ್ನಾತ್ಮ ಅಂತ ಹೇಳಿದ್ರೆ ಯಾವಾಗಲೂ ಪ್ರಸನ್ನ ಚಿತ್ತನಾಗಿರುವವನು. ಯಾರು ಪ್ರಸನ್ನ ಚಿತ್ತನಾಗಿರ್ಲಿಕ್ಕೆ ಸಾಧ್ಯ? ಒನ್ ಹೂ ಈಸ್ ಕಂಟೆಂಟೆಡ್, ಅಂದರೆ ಆತ್ಮತೃಪ್ತಿಯನ್ನು ಹೊಂದಿದಾನೋ ಅವನು ಪ್ರಸನ್ನತೆಯಿಂದ ಇರಲಿಕ್ಕೆ ಸಾಧ್ಯ. ಯಾರು ಪ್ರಸನ್ನತೆಯಿಂದ ಇರ್ತಾನೋ ಅವನೇ ಕಂಪ್ಯಾಷನೇಟ್ ಆಗಿರೋದಕ್ಕೆ ಸಾಧ್ಯ, ಅವನೇ ಕೃಪೆಯನ್ನು ತೋರಲಿಕ್ಕೆ ಸಾಧ್ಯ. ಯಾರು ತೃಪ್ತರಾಗಿರೋದಿಲ್ವೋ ಅವರಿಂದ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವನು ಅಕಲುಷಿತ ಮನಸ್ಸುಳ್ಳವನು. ಅಂದರೆ ಅವನಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಯಾವುದೂ ಇಲ್ಲ ಅಂತಹ ಅವನು. ಇಲ್ಲಿ ಪ್ರಸನ್ನಾತ್ಮ ಅಂತ ಹೇಳುವಾಗ ಈ ಆತ್ಮ ಅನ್ನೋ ಶಬ್ದವನ್ನು ಸಂದರ್ಭಕ್ಕೆ ಅನುಸಾರವಾಗಿ ಕೆಲವು ಸಲ ಆತ್ಮ ಅಂದರೆ ಮಹಾನ್ ಆತ್ಮ, ಪರಮಾತ್ಮ ಅನ್ನೋದಕ್ಕೂ ರೆಫರ್ ಮಾಡ್ತೀವಿ, ಜೀವಾತ್ಮ ಅನ್ನೋದಕ್ಕೂ ಆತ್ಮ ಅಂತ ಹೇಳ್ತೀವಿ, ಮನಸ್ಸು ಬುದ್ಧಿಗೂ ಕೂಡ ಆತ್ಮ ಅಂತ ಹೇಳ್ತೀವಿ. ಇಲ್ಲಿ ಪ್ರಸನ್ನ ಆತ್ಮ ಅಂತ ಹೇಳುವಾಗ ಇಲ್ಲಿ ಮನಸ್ಸು ಅಂತ ತಗೊಳ್ಬೇಕು. ಪ್ಲೆಸೆಂಟ್ ಸ್ಟೇಟ್ ಆಫ್ ಮೈಂಡ್ ಅಂತ ಮನಸ್ಸು ಅಂತ ಇದನ್ನು ತಗೊಳ್ಳೋದು. ಪ್ರಸನ್ನ ಆತ್ಮ, ಪ್ರಸನ್ನ ಸ್ವಭಾವವುಳ್ಳವನು ಅರ್ಥಾತ್ ಕರುಣೆಯುಳ್ಳವನು. ವಿಶ್ವದೃಕ್, ವಿಶ್ವವನ್ನು ಧರಿಸಿರುವವನು ಅಥವಾ ವಿಶ್ವವನ್ನು
ಸೃಷ್ಟಿಸಿದವನು. ವಿಶ್ವದೃಕ್, ದೃಕ್ ಅಂತ ಹೇಳಿದರೆ ಸೃಷ್ಟಿಸಿದವನು ಅಂತ ಕೂಡ ಹೇಳ್ತಾರೆ. ವಿಶ್ವವನ್ನು ಧರಿಸಿದವನು ಅಥವಾ ವಿಶ್ವವನ್ನು ಸೃಷ್ಟಿಸಿದವನು, ಆ ವಿಶ್ವವೇ ಅವನಾಗಿರೋದ್ರಿಂದ ವಿಶ್ವ ಧರಿಸಿದವನು ವಿಶ್ವದೃಕ್. ವಿಶ್ವಭುಕ್, ವಿಶ್ವಭುಕ್ ಅಂದರೆ ವಿಶ್ವವನ್ನು ಭೋಗಿಸುವವನು, ಅರ್ಥಾತ್ ವಿಶ್ವದ ಪಾಲನೆ ಮಾಡುವವನು. ವಿಶ್ವದೃಕ್, ವಿಶ್ವವನ್ನು ಸೃಷ್ಟಿಸಿದವನು ಅವನೇ. ವಿಶ್ವಭುಕ್ ಅಂದರೆ ಆ ವಿಶ್ವದಲ್ಲಿ ಇರೋದನ್ನು ಭೋಗಿಸುವುದು ಅವನೇ, ವಿಶ್ವವನ್ನು ಪಾಲಿಸುವವನು ಅವನೇ. ಇಲ್ಲಿ ವಿಶ್ವಭುಕ್ ಅಂತ ಹೇಳುವಾಗ ಭೋಗಿಸುವವನು ಯಾರು? ಜೀವಾತ್ಮ ಆಗ್ತಾನೆ. ಆ ಜೀವಾತ್ಮ ವಿಶ್ವಭುಕ್, ಜೀವಾತ್ಮನಾಗಿ ಅದನ್ನು ಭೋಗಿಸ್ತಾನೆ. ವಿಶ್ವದೃಕ್, ವಿಶ್ವಭುಕ್. ವಿಶ್ವದೃಕ್ ಅಂತ ಹೇಳಿದರೆ ಇಲ್ಲಿ ವಿಶ್ವವನ್ನು ಧರಿಸಿರುವವನು ಅಥವಾ ಸೃಷ್ಟಿಸಿದವನು. ವಿಶ್ವಭುಕ್ ಅಂತ ಹೇಳುವಾಗ ವಿಶ್ವವನ್ನು ಪಾಲಿಸುವವನು. ವಿಭುಹು, ವಿಭುಹು ಅಂದರೆ ವಿವಿಧ ಪ್ರಕಾರಗಳಿಂದ ಪ್ರಕಟನಾಗುವವನು. ತನ್ನನ್ನು ತಾನು ಪ್ರಕಟಿಸ್ಕೊಳ್ತಾನೆ. ವಿಭುಹು ಅಂದರೆ ಅವನು ಯಾವ ರೂಪದಲ್ಲಿ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಅವನನ್ನು ಅವನು ಪ್ರಕಟಿಸ್ಕೊಳ್ಬಹುದು, ಯಾವ ಅವತಾರದಲ್ಲಿ ಬೇಕಾದರೂ ಪ್ರಕಟಗೊಳ್ಳುವವನು. ವಿ ಅಂದರೆ ವಿವಿಧ, ವಿವಿಧ ರೀತಿಯಲ್ಲಿ. ಭುಹು ಅಂತ ಹೇಳಿದ್ರೆ ಭವತಿ, ವಿವಿಧ ರೂಪಗಳಲ್ಲಿ ಭವತಿ. ವಿಭುಹು ಅವನು ಅಗ್ನಿ, ವಾಯು, ಅನಿಲ, ವಹ್ನಿ ಎಲ್ಲ ಅನೇಕ ರೂಪಗಳಲ್ಲಿ ಅವನನ್ನು ಅವನು ವ್ಯಕ್ತಪಡಿಸ್ಕೊಳ್ತಾನೆ. ವಿಭುಹು. ಸತ್ಕರ್ತ, ಭಕ್ತರನ್ನು ಸತ್ಕರಿಸುವವನು. ನೋಡಿ, ಭಗವಂತ ಭಕ್ತರನ್ನು ಸತ್ಕರಿಸ್ತಾನಂತೆ, ಎಷ್ಟು ಸುಂದರ ಅಲ್ಲ. ಸತ್ಕರ್ತ, ಸತ್ಕಾರ ಮಾಡುವವನು ಅವನು. ನಮಗೆಲ್ಲ ಕತೆ ಗೊತ್ತಿದೆ. ಸುಧಾಮ ಕೃಷ್ಣನನ್ನು ನೋಡ್ಲಿಕ್ಕೆ ಹೋದಾಗ ಕೃಷ್ಣ ಸುಧಾಮನನ್ನು ಒಳಗೆ ಕರೆದು ಅವನ ಪಾದ ಪೂಜೆಯನ್ನು ಮಾಡ್ತಾನೆ. ಕೃಷ್ಣ ಸುಧಾಮನ ಪಾದ ಪೂಜೆ ಮಾಡ್ತಾನೆ, ಅವನನ್ನು ಸತ್ಕರಿಸ್ತಾನೆ ಅಲ್ವಾ. ಎಷ್ಟು ಸುಂದರವಾದ ಒಂದು ಘಟನೆ ಅದು. ಭಕ್ತರನ್ನು ಸತ್ಕರಿಸ್ತಾನೆ. ಅದೇ ರೀತಿ ಯುದ್ಧ ಭೂಮಿಯಲ್ಲಿ ಅವನು ಕರ್ಮಯೋಗಿ ಕೂಡ. ಯುದ್ಧ ಭೂಮಿಯಲ್ಲಿ ಕುದುರೆಗಳನ್ನು ತೊಳಿತಿದ್ದಂತೆ ಅವನು, ಹಾಗಾಗಿ ಅವನು ಸೇವೆ ಮಾಡ್ತಾ ಇದ್ದ ಯುದ್ಧ ಭೂಮಿಯಲ್ಲಿ ಕೂಡ ಅಂತ ಹೇಳುವಾಗ ಸತ್ಕರ್ತ, ಭಕ್ತರನ್ನ ಸತ್ಕರಿಸುವವನು ಅವನು. ಸತ್ಕೃತಃ, ಸತ್ಕೃತಃ ಪೂಜ್ಯರಿಂದ ಸಹ ಪೂಜಿಸಲ್ಪಡುವವನು. ಅವನು ಭಕ್ತರನ್ನ ಸತ್ಕರಿಸ್ತಾನೆ, ಭಕ್ತರು ಅವನನ್ನು ಪೂಜಿಸ್ತಾರೆ, ಪೂಜ್ಯರಿಂದ ಸಹ ಅವನು ಪೂಜಿಸಲ್ಪಡುವವನು. ಭೀಷ್ಮ, ವ್ಯಾಸರು, ಮಹಾಪೂಜ್ಯರು ಅವರೆಲ್ಲ, ಅವರು ಕೂಡ ಅವರಿಂದ ಕೂಡ ಇವನನ್ನು ಭಗವಂತನನ್ನು ಅವರು ಕೂಡ ಭಗವಂತನನ್ನು ಪೂಜಿಸ್ತಾ ಇದ್ರು ಅಂತ ಹೇಳಿದ್ರೆ ಪೂಜ್ಯರಿಂದಲೂ ಸಹ ಪೂಜಿಸಲ್ಪಡುವವನು ಅಂತ. ಸಾಧುಹು, ಸಾಧುಹು ಭಕ್ತರ ಕಾರ್ಯಗಳನ್ನು ಸಾಧಿಸುವವನು. ಸಾಧು ಅಂತ ಹೇಳಿದ್ರೆ ಸಾಧು ಸಂತರು ಅಂತ ಹೇಳಿದ್ರೆ ಸನ್ಯಾಸಿಗಳು ಅಂತ ನಮಗೆ ಗೊತ್ತಿದೆ. ಯಾರವರು? ಯಾರು ನ್ಯಾಯ ಮಾರ್ಗದಲ್ಲಿ ನಡೀತಾರೋ ಅವರು ಸಾಧುಗಳು. ಆ ನ್ಯಾಯ ಮಾರ್ಗದಲ್ಲಿ ನಡೆಯುವವರು ಯಾರು? ಶ್ರೀರಾಮನನ್ನ ನೋಡಿದ್ದೇವೆ ನಾವು ಅಲ್ವಾ, ಆ ರೀತಿ. ಆಮೇಲೆ ಯಾರು ಸಾಧಿಸಲು ಅಸಾಧ್ಯವಾದದ್ದನ್ನು ಸಾಧಿಸ್ತಾರೋ ಅವರನ್ನು ಕೂಡ ನಾವು ಸಾಧು ಅಂತ ಹೇಳ್ತೀವಿ. ಅದಕ್ಕೆ ಅವ್ರು ಹೇಗೆ ಸಾಧಿಸ್ತಾರೋ ಅದನ್ನು ಸಾಧುವು ಅಂದರೆ ಭಕ್ತರ ಕಾರ್ಯಗಳನ್ನು ಸಾಧಿಸುವವನು. ಭಗವಂತ ಅವನಿಗೆ ಶರಣು ಹೋದವರಿಗೆ ಕೂಡ ಅವನು ಸಹಾಯ ಮಾಡ್ತಾನೆ. ಜಹ್ನುಹು ಸಂಹಾರದ ಸಮಯದಲ್ಲಿ ಜೀವಿಗಳನ್ನು ಲಯ ಮಾಡುವವನು. ಜಹ್ನುಹು ಜಹಾತಿ ನಯತಿ ಅಂತ ಹೇಳ್ತಾರೆ. ಜೀವಿಗಳನ್ನು ಮತ್ತೆ ಸ್ವಸ್ಥಾನಕ್ಕೆ ಕಳಿಸುವವನು. ಅಂದರೆ ಅವು ಎಲ್ಲಿಂದ ಹುಟ್ಟು ಬಂದಿದ್ದೋ ಮತ್ತೆ ಅಲ್ಲಿಗೆ, ಪಂಚಭೂತಗಳಿಂದ ಬಂದಿದ್ದು ಪಂಚಭೂತಗಳಿಗೆ ಹೋಗುತ್ತೆ. ಆತ್ಮ, ಜೀವಾತ್ಮ ಆ ಆತ್ಮನಿಂದ ಈ ಶರೀರದಲ್ಲಿ ಪ್ರವೇಶಿಸಿರುತ್ತೆ, ಅದು ಕೂಡ ಅಲ್ಲಿಗೆ ಹೋಗುತ್ತೆ. ಜಹಾತಿ ಅಂದರೆ ಹಿಂದೆ ಬಿಡುವಂಥದ್ದು, ನಯತಿ ಅಂದರೆ ಅದನ್ನು ತಗೊಂಡು ಹೋಗುವಂಥದ್ದು ಅಂತ ಹೇಳ್ತಾರೆ.
ಯಾರು ಮುಕ್ತಿಗೆ ತಯಾರಿಲ್ಲವೋ ಅವರನ್ನು ಬಿಟ್ಟು ಯಾರು ತಯಾರಾಗಿರ್ತಾರೋ ಅವರನ್ನು ಮೋಕ್ಷಕ್ಕೆ ಸೇರಿಸುವುದು ಅಂತ ಕೂಡ ಒಂದು ಅರ್ಥ ಹೇಳ್ತಾರೆ. ಜಹ್ನುಹು ಆ ಜೀವಿಗಳನ್ನು ಲಯಗೊಳಿಸುವಂಥವನು. ಜಹ್ನುಹು ನಾರಾಯಣ, ಇದು ಅತ್ಯಂತ ಕೇಳಿರುವಂತಹ ಶಬ್ದ. ನಾರಾಯಣ ಸಾಕಷ್ಟು ವಿವರಣೆ ಇರುವಂತಹ ಒಂದು ಭಗವಂತನ ನಾಮ. ನಾರ ಅಂದರೆ ಎಫೆಕ್ಟ್ಸ್ ಅಂತ ಹೇಳ್ತಾರೆ, ನಾರ ಅಂದರೆ ಆತ್ಮ ಅಂತ ಕೂಡ ಹೇಳ್ತಾರೆ. ಆ ನರನಿಂದ ಬಂದಿದ್ದು ಅಂದರೆ ಎಲಿಮೆಂಟ್ಸ್ ಎಲ್ಲ ಅವನಿಂದ ಎಮರ್ಜ್ ಆಗಿದ್ದು ಅಂತ ಹೇಳ್ತಾರೆ. ಅಯನಂ ಅವನಿಂದ ಬಂದದ್ದು ಅಂದರೆ ಕಾಸ್ ರಿಸೈಡ್ಸ್ ಇನ್ ದ ಎಫೆಕ್ಟ್ ಅಂತ ಹೇಳ್ತೀವಲ್ವಾ. ಆ ಏನು ಪ್ರಕಟಗೊಳ್ತಾ ಇದೆ ಅದೆಲ್ಲವೂ ಬೀಜ ರೂಪದಲ್ಲಿ ಅವನಲ್ಲಿ ಇತ್ತು, ಪಂಚಭೂತಗಳೆಲ್ಲವೂ ಅವನಲ್ಲಿ ಇತ್ತು, ಆ ಆತ್ಮನಿಂದಲೇ ಬಂದದ್ದು ಎಲ್ಲ. ಅದರಿಂದ ನಾರಾಯಣ. ನಾರ ಅಂತ ಹೇಳಿದ್ರೆ ಜೀವಾತ್ಮ ಅಂತ ಕೂಡ ಹೇಳ್ತಾರೆ ಒಂದು ಕಡೆ. ಅಯನ ಅಂತ ಅಂದರೆ ಅದು ಎಲ್ಲಿಂದ ಬಂತೋ ಆ ಜಾಗಕ್ಕೆ ಅಯನ ಅಂತ ಹೇಳ್ತಾರೆ. ಡ್ವೆಲ್ಲಿಂಗ್ ಪ್ಲೇಸ್ ಅಂತ ಹೇಳ್ತಾರಲ್ವ, ಅಲ್ಲಿಂದ. ಪ್ರಳಯ ಕಾಲದಲ್ಲಿ ಜೀವಾತ್ಮ ವಾಪಸ್ ಹೋಗಿ ಎಲ್ಲಿಗೆ ಸೇರುತ್ತೋ ಪರಮಾತ್ಮನಲ್ಲಿ, ಅದೇ ನಾರಾಯಣ. ಬಂದಿದ್ದು ಅಲ್ಲಿಂದ, ಹೋಗ್ತಾ ಇರೋದು ಅಲ್ಲಿಗೇನೆ. ಸೊ ಆ ಜೀವಾತ್ಮ ಬರಲಿಕ್ಕೆ ಸೋರ್ಸ್ ಯಾವುದು? ಆ ಪರಮಾತ್ಮ, ಅದು ನಾರಾಯಣ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ ಜಲದಲ್ಲಿ ಮಲಗುವವನು. ನಾರಾಯಣ ಅಂತ ಹೇಳಿದ್ರೆ ಜಲದಲ್ಲಿ ಮಲಗುವವನು. ನಾರ ಅಂದರೆ ನೀರು, ಅದರಲ್ಲಿ ಅವನು ಮಲಗಿದ್ದಾನೆ. ಬಾಲಕೃಷ್ಣ ಕಮಲ ಪತ್ರದ ಮೇಲೆ ಮಲಗಿರ್ತಾನಲ್ಲ, ಅದಕ್ಕೂ ಕೂಡ ನಾರಾಯಣ ಅಂತ ಹೇಳ್ತಾರೆ. ಒಂದು ಅರ್ಥ ಮೀನಾಗಿ ಕೊಟ್ಟಿರೋದು ನಾರಾಯಣ ಅಂತ ಹೇಳಿದ್ರೆ ಜಲದಲ್ಲಿ ಮಲಗುವವನು ಅಂತ. ನರಹ ಭಕ್ತರನ್ನು ಪರಮಧಾಮಕ್ಕೆ ಕರೆದೊಯ್ಯುವವನು. ನಯತಿ ಇತಿ ನರಹ ಅಂತ ಹೇಳ್ತಾರೆ. ಯಾರು ಅವರನ್ನು ಮಾರ್ಗದರ್ಶಿಸ್ತಾರೆ, ಒನ್ ಹೂ ಲೀಡ್ಸ್. ಪರಮಾತ್ಮ ಈ ನರರನ್ನು ಮಾರ್ಗದರ್ಶನ ಮಾಡ್ತಾರೆ. ಇಡೀ ವಿಶ್ವದ ಸೃಷ್ಟಿಯಲ್ಲಿ ನಮ್ಮನ್ನು ಯಾರು ದಾರಿ ತೋರಿಸಿ ನಡೆಸ್ತಾನೋ ಅವನನ್ನು ನರಹ ಅಂತ ಕೂಡ ಹೇಳ್ತಾರೆ. ನರಹ ಅಂದರೆ ಭಕ್ತರನ್ನು ಪರಮಧಾಮಕ್ಕೆ ಕರೆದೊಯ್ಯುವವನು ನರಹ. ಅಲ್ಲಿಗೆ 26ನೇ ಶ್ಲೋಕ ಆಗುತ್ತೆ. 27ನೇ ಶ್ಲೋಕ ನೋಡೋಣ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಶುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಇದರಲ್ಲಿ 9 ನಾಮಗಳಿದೆ. ಅಸಂಖ್ಯೇಯ, ಅಪ್ರಮೇಯಾತ್ಮ, ವಿಶಿಷ್ಟ, ಶಿಷ್ಟಕೃತ್ ಶುಚಿ. ಶಿಷ್ಟಕೃತ್ ಶುಚಿ ಅನ್ನೋದು ಇಲ್ಲಿ ಶಿಷ್ಟಕೃತ್ ಮತ್ತು ಶುಚಿ ಅಂತ ಆಗುತ್ತೆ. ಸಿದ್ಧಾರ್ಥ, ಸಿದ್ಧ ಸಂಕಲ್ಪ, ಸಿದ್ಧಿದ, ಸಿದ್ಧಿ ಸಾಧನ. 9 ಶಬ್ದಗಳು. ಅಸಂಖ್ಯೇಯ, ಅಸಂಖ್ಯೇಯ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ. ಅಸಂಖ್ಯೆ ಇನ್ಯೂಮರಬಲ್. ನಾಮ ಮತ್ತು ಗುಣಗಳಲ್ಲಿ ಅಸಂಖ್ಯಾತನು ಅಂದರೆ ನೇಮ್ ಅಂಡ್ ಫಾರ್ಮ್ಸ್. ಭಗವಂತ ಒಬ್ಬನೇ ಸರ್ವವ್ಯಾಪಿಯಾಗಿರುವವನು. ಆದರೆ ನಾವು ಅವನನ್ನು ಹೆಸರು ಮತ್ತು ಅವನಿಗೆ ರೂಪಗಳನ್ನು ಸಾಕಷ್ಟು ಕೊಟ್ಟಿದ್ದೀವಿ. ಅಸಂಖ್ಯೇಯ, ಕೌಂಟ್ಲೆಸ್. ಆ ಅಸಂಖ್ಯೆಯ ನಾಮ ಮತ್ತು ಗುಣಗಳು ಇರೋದ್ರಿಂದ ಅವನನ್ನು ಅಸಂಖ್ಯೇಯ ಅಂತ ಕರೀತಾರೆ. ಹೈಯೆಸ್ಟ್ ಫಾರ್ಮ್ ಆಫ್ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಡಿಫ್ರೆನ್ಸ್ ಇಲ್ಲ. ಆದರೆ ಇಲ್ಲಿ ಅಸಂಖ್ಯೇಯ ಅಂತ ಹೇಳ್ತಾ ಇರೋದು ನಾಮ ಮತ್ತು ಗುಣಗಳಲ್ಲಿ ಅಸಂಖ್ಯಾತನು, ತುಂಬ ಇರುವಂಥವನು. ಅಪ್ರಮೇಯಾತ್ಮ. ಪ್ರಮೇಯ ಅಂದರೆ ಅಪ್ರಮೇಯಾತ್ಮ, ಯಾವುದರಿಂದಲೂ ಅಳೆಯಲಾಗದವನು. ಪ್ರಮೇಯ ಅಂದರೆ ಅಳಿಲಿಕ್ಕಾಗುವಂಥವನು, ಮೆಜರಬಲ್. ಅಪ್ರಮೇಯ ಒಂದು ಹೆಸರನ್ನು ಕೂಡ ನಾವು ನೋಡಿದ್ವಿ ಹಿಂದೆ.
ಅಪ್ರಮೇಯಾತ್ಮ ಇಲ್ಲಿ ಅಷ್ಟೇನೆ. ಅಳೆಯಲಾಗದವನು ಅಪ್ರಮೇಯಾತ್ಮ. ಆತ್ಮ, ಆ ಆತ್ಮತತ್ವ ಅನ್ನುವಂಥದ್ದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ, ಯಾವುದರಿಂದಲೂ ಅದನ್ನು ಅಳಿಲಿಕ್ಕೆ ಸಾಧ್ಯವಿಲ್ಲ. ಪ್ರಮೇಯ ಅಂದರೆ ತಿಳಿಯೋಕ್ಕಾಗೋದು, ಅಪ್ರಮೇಯ ಅಂದರೆ ತಿಳಿಯಲಿಕ್ಕಾಗದೇ ಇರುವಂಥದ್ದು. ವಿಶಿಷ್ಟ, ಎಲ್ಲರಿಗಿಂತಲೂ ಉತ್ಕೃಷ್ಟನಾದವನು. ಆ ಭಗವಂತ ಎಲ್ಲರಿಗಿಂತಲೂ ಉತ್ಕೃಷ್ಟ ಅಂದರೆ ಹಿ ಈಸ್ ಎಕ್ಸಲೆಂಟ್ ಇನ್ ಎವ್ರಿಥಿಂಗ್. ಎಲ್ಲದರಲ್ಲೂ ಅವನು ಅತ್ಯಂತ ಉತ್ತಮನು ಮತ್ತು ಯಾವುದಕ್ಕೂ ಅಂಟಿಲ್ಲದೆ ಇರೋನು. ಅದರಿಂದ ಅವನು ವಿಶಿಷ್ಟ, ಹಿ ಈಸ್ ಸ್ಪೆಷಲ್, ಹಿ ಈಸ್ ಎಕ್ಸಲೆಂಟ್ ಅಂತೀವಲ್ವ ಹಾಗೆ ವಿಶಿಷ್ಟ. ಶಿಷ್ಟಕೃತ್, ಕೃತ್ ಅಂದರೆ ಮಾಡುವವನಲ್ಲಿ. ಶಿಷ್ಟಕೃತ್ ಏನನ್ನ ಮಾಡ್ತಾನೆ? ಶಾಸನ ಮಾಡುವವನು, ಶಾಸನವನ್ನು ಮಾಡುವವನು ಶಿಷ್ಟಕೃತ್. ಕೃತ್ ಅಂದರೆ ಕರೋತಿ, ಏನನ್ನು ಮಾಡ್ತಾನೆ? ಶಿಷ್ಟ, ಗವರ್ನ್ಸ್, ಶಾಸನವನ್ನು ಮಾಡ್ತಾನೆ. ಯಾತಕ್ಕಾಗಿ ಆ ಶಾಸನವನ್ನು ಮಾಡ್ತಾನೆ? ರಕ್ಷಣೆ ಮಾಡಲಿಕ್ಕೆ. ಏನನ್ನು ರಕ್ಷಣೆ ಮಾಡಲಿಕ್ಕೆ? ಯಾರು ಧರ್ಮಿಷ್ಠರಾಗಿದ್ದಾರೋ, ಧರ್ಮ ಮಾರ್ಗದಲ್ಲಿ ಯಾರು ನಡೀತಾ ಇದ್ದಾರೋ ಅವರನ್ನು ರಕ್ಷಿಸಲಿಕ್ಕೆ ಅವನು ಶಾಸನವನ್ನು ಮಾಡ್ತಾನೆ. ಶಿಷ್ಟಕೃತ್. ಶುಚಿಹಿ, ಶುಚಿಹಿ ಪರಮಶುದ್ಧನು. ಇಲ್ಲಿ ಶುಚಿಹಿ ಅಂತ ಹೇಳುವಾಗ ಅವನು ಮಾಯೆಯನ್ನು ದಾಟಿದವನು ಅಂತ ಹೇಳ್ತೀವಿ. ಅವನು ಅನಂತ ಕಲ್ಯಾಣ ಗುಣವನ್ನು ಹೊಂದಿರುವವನು. ಅವನಿಗೆ ಮಾಯೆ ಮತ್ತು ಅಜ್ಞಾನ ಎಲ್ಲಿರೋದಿಲ್ವೋ ಅದನ್ನು ಶುಚಿ ಅಂತ ಹೇಳ್ತೀವಿ ಅಧ್ಯಾತ್ಮದಲ್ಲಿ. ಮತ್ತೊಂದು ಅನಂತ ಕಲ್ಯಾಣ ಗುಣಗಳನ್ನು ಹೊಂದಿರೋನು, ಈ ಸ್ಪಾಟ್ಲೆಸ್, ಅಷ್ಟು ಶುದ್ಧ ಅವನು. ಯಾವುದರಲ್ಲೂ ನಾವು ಭಗವಂತನನ್ನು ಹೀಗೆ ಬೆಟ್ಟು ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಶುದ್ಧನು ಶುಚಿ. ಸಿದ್ಧಾರ್ಥ, ಸಿದ್ಧ ಅರ್ಥ, ಸಿದ್ಧಾರ್ಥ ನಿತ್ಯ ತೃಪ್ತನು. ನಿತ್ಯ ತೃಪ್ತ ಅವನು. ಯಾಕೆ ನಿತ್ಯ ತೃಪ್ತ? ಸಿದ್ಧ ಅಂದರೆ ಅವನು ಅಟೈನ್ಡ್, ಅದನ್ನು ಗಳಿಸ್ಬಿಟ್ಟಿದ್ದಾನೆ. ಸಿದ್ಧಿಸ್ಕೊಳ್ಳೋದು ಅಂತ ಹೇಳ್ತೀವಲ್ವನು, ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದು, ಅದನ್ನು ಹೇಗಾದರೂ ಮಾಡಿ ನಾನು ಸಿದ್ಧಿಸ್ಬಿಡ್ಬೇಕು ಅಂತೀವಲ್ವ, ಅಂದ್ರೇನು? ಪಡ್ಕೊಳ್ಬೇಕು ಅಂತ, ಅದು ಅಟೈನ್ಡ್ ಅಂತ. ಏನನ್ನು ಪಡ್ಕೊಳ್ಬೇಕು? ಅರ್ಥ. ಸಿದ್ಧ ಅರ್ಥ. ಏನನ್ನು ಪಡ್ಕೊಂಡಿದ್ದಾನೆ ಅವನು? ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲವನ್ನು ಪಡ್ಕೊಂಡಿದ್ದಾನೆ. ಯಾವುದನ್ನು ಅವನು ಬಿಟ್ಟಿಲ್ಲ, ಎಲ್ಲವನ್ನು ಅವನು ಪಡ್ಕೊಂಡಿದ್ದಾನೆ. ಆಮೇಲೆ ಅವನೇನೇನು ಪಡ್ಕೊಂಡಿದ್ದಾನೋ ಅದನ್ನು ಉಳಿಸ್ಕೊಂಡಿದ್ದಾನೆ. ಅವನು ಪಡ್ಕೊಳ್ಬೇಕಾದದ್ದು ಇನ್ನೇನು ಉಳಿದಿಲ್ಲ. ಆದ್ದರಿಂದ ಅವನು ಸಿದ್ಧಾರ್ಥ. ಹೆಸರಿಡ್ತಾರಲ್ವ, ಸಿದ್ಧಾರ್ಥ ಅಂತ ಹೆಸರಿಡ್ತಾರೆ. ಅಂದರೆ ಎಲ್ಲವನ್ನು ಅವನು ಪಡ್ಕೊಂಡಿರುವಂಥವನು, ನಿತ್ಯ ತೃಪ್ತನು. ಸಿದ್ಧ ಸಂಕಲ್ಪ. ಸಿದ್ಧ ಸಂಕಲ್ಪ ಅಂತ ಹೇಳಿದ್ರೆ ಸತ್ಯ ಸಂಕಲ್ಪ ಉಳ್ಳವನು. ಅಂದರೆ ಅವನು ಸತ್ಯ ಸಂಕಲ್ಪ, ಅವನು ಏನೇನು ಸಂಕಲ್ಪ ಮಾಡ್ತಾನೋ ಅದನ್ನೆಲ್ಲ ಅವನು ಪಡ್ಕೊಳ್ತಾನೆ ಅಂತ. ಸಂಕಲ್ಪ ಅಂತಂದರೆ ಮನಸ್ಸಿನಲ್ಲಿ ಒಂದು ವಿಚಾರವನ್ನು ಇಟ್ಕೊಳ್ಳೋದು. ನಾನು ಈ ಅವತಾರವನ್ನು ಧರಿಸ್ತೀನಿ ಅಂತ ಅವನು ಅಂದ್ಕೊಂಡ್ರೆ ವರಾಹ ಅವತಾರ ಆಗಿಬಿಡ್ತಾನೆ ಅಂತ, ಸಿದ್ಧಿಸ್ಬಿಡುತ್ತೆ ಅಂತ. ಎಲ್ಲ ಸಂಕಲ್ಪಗಳನ್ನು ಸಿದ್ಧಿಸ್ಕೊಳ್ತಾನೆ ಅವನು. ಸಿದ್ಧ ಸಂಕಲ್ಪ. ಏನು ಬೇಕಾದರೂ ಅವನು ಸಿದ್ಧಿಸ್ಕೊಳ್ಲಿಕ್ಕೆ ಸಾಧ್ಯ. ಸಿದ್ಧಿದಃ. ಸಿದ್ಧಿದಃ ಅಂತ ಹೇಳಿದರೆ ಕರ್ಮ ಮಾಡುವವರಿಗೆ ಅವರ ಅಧಿಕಾರಕ್ಕನುಸಾರವಾಗಿ ಫಲ ಕೊಡುವವನು. ಸಿದ್ಧಿ ದಹ. ದಹ ಅಂದರೆ ಕೊಡೋನು ಅಂತ. ಏನನ್ನು ಕೊಡ್ತಾನೆ? ಸಿದ್ಧಿ. ಆ ಸಿದ್ಧಿ ಏನು ಕೊಡ್ತಾನೆ ಅವನು? ಅವರವರು ಮಾಡಿದ ಕರ್ಮಗಳಿಗೆ ಸರಿಯಾದ ಫಲಗಳನ್ನು ಅವನು ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ? ಕರ್ಮಕ್ಕೆ ಅನುಸಾರವಾಗಿ ಆ ಅಧಿಕಾರಿಗಳಿಗೆ ಸರಿಯಾದ ಫಲವನ್ನು ಕೊಡುವವನು ಸಿದ್ಧಿದಃ. ಸಿದ್ಧಿ ಸಾಧನ. ಸಿದ್ಧಿ ಸಾಧನ. ಸಿದ್ಧಿರೂಪಿ ಕ್ರಿಯೆಯ ಸಾಧಕನು. ಸಾಧನ ಅಂತಂದರೆ ಸಾಧನೆ ಮಾಡುವವನು. ಸಾಧನ ಇನ್ಸ್ಟ್ರೂಮೆಂಟ್ ಅದು. ಸಿದ್ಧರೂಪಿ ಕ್ರಿಯೆಯ ಸಾಧಕನು. ಸಿದ್ಧಿ ಸಾಧನ. ಸಿದ್ಧಿ ಅಂದರೆ ಅವನು ಏನು ಸಿದ್ಧಿಸ್ಕೊಳ್ಬೇಕು, ಏನನ್ನು ಪಡ್ಕೊಳ್ಬೇಕು, ಅದು ಕ್ರಿಯೆ. ಸಾಧನ ಅಂತ ಹೇಳಿದ್ರೆ ಅದು ಇನ್ಸ್ಟ್ರೂಮೆಂಟ್. ಅದಕ್ಕೊಂದು ಒಂದೇನೋ
ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಒಂದು ಮಾರ್ಗ ಬೇಕಲ್ವಾ, ಅವನು ಆ ಸಿದ್ಧಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ತೋರಿಸುವಂಥವನು ಸಿದ್ಧಿ ಸಾಧನ, ಸಿದ್ಧಿರೂಪಿ ಕಾರ್ಯೆಯ ಸಾಧಕನು. ಮುಂದುವರ್ಸೋಣ. 28ನೇ ಶ್ಲೋಕ. ವೃಷಾಹಿ ವೃಷಭೋ ವಿಷ್ಣುರ್ವೃಷಪರ್ವ ವೃಷೋದರಃ ವರ್ಧನೋ ವರ್ಧಮಾನಶ್ಚ ವಿವಿಧ ಶ್ರುತಿ ಸಾಗರಃ. ಇದರಲ್ಲಿ 9 ನಾಮಗಳಿದೆ. ವೃಷಾಹಿ, ವೃಷಭಃ, ವಿಷ್ಣು, ವೃಷಪರ್ವ, ವೃಷೋದರಃ, ವರ್ಧನಃ, ವರ್ಧಮಾನಃ, ಅಲ್ಲಿ ಚ ಅಂದರೆ ಮತ್ತು ಅಂತ, ವರ್ಧಮಾನಃ, ವಿವಿಕ್ತಃ, ಶ್ರುತಿಸಾಗರಃ. ಸುಂದರವಾದ ನಾಮಗಳು. ವೃಷಾಹಿ, ವೃಷಾಹಿ ಅಂದರೆ ದ್ವಾದಶಾಹಾದಿ ಯಜ್ಞಗಳನ್ನು ತನ್ನಲ್ಲಿ ಸ್ಥಿತವಾಗಿಸಿಕೊಂಡಿರುವವನು. ದ್ವಾದಶಾಹಾದಿ ಅಂತ ಹೇಳ್ತಾರೆ. ಈ ಯಜ್ಞಗಳೆಲ್ಲ 12 ದಿನ ಮಾಡ್ತಾ ಇದ್ರಂತೆ. ವೃಷ ಅಂದರೆ ಧರ್ಮ, ಪುಣ್ಯ ಅಂತ ಕೂಡ ಹೇಳ್ತಾರೆ. ಅಹಹ ಅಂದರೆ ದಿನ, ಬೆಳಕು ಅಂತ ಕೂಡ ಆಗತ್ತೆ. ವೃಷಾಹಿ ಅಂದರೆ ಆ ಪುಣ್ಯವೇ ಬೆಳಕು, ಪ್ರಕಾಶ, ಅಂದರೆ ಅದು ಪಾಸಿಟಿವ್ ಥಾಟ್ಸನ್ನು ಕೊಡುವಂಥದ್ದು. ಈ 12 ದಿನಗಳ ಯಜ್ಞವನ್ನು ಯಾರು ಈ ಪುಣ್ಯಕರ್ಮವನ್ನು ಪೂರ್ಣವಾಗಿ ಮಾಡ್ತಾರೋ, ಯಾರಲ್ಲಿ ಈ ಪುಣ್ಯಕರ್ಮಗಳು ಇವೆಯೋ ಅವನನ್ನು ವೃಷಾಹಿ ಅಂತ ಕರೀತಾರೆ. 12 ದಿನಗಳ ಯಜ್ಞ ಪುಣ್ಯಕರ್ಮ ಅವನಲ್ಲಿರೋದ್ರಿಂದ ಅವನು ವೃಷಾಹಿ. ದ್ವಾದಶ ಅಂತ ಹೇಳ್ತಾರಲ್ವ, ಅವನು ವೃಷಾಹಿ. ವೃಷಭಃ, ವೃಷಭ ಅಂದರೆ ಭಕ್ತರಿಗಾಗಿ ಇಚ್ಛಿತ ವಸ್ತುಗಳ ಮಳೆಗರೆಯುವವನು. ವರ್ಷ ಅಂತ ಹೇಳಿದ್ರೆ ಮಳೆ ಅಲ್ವಾ, ಶವರಿಂಗ್. ಏನನ್ನ ಅವನು ಶವರ್ ಮಾಡ್ತಾನೆ? ಜ್ಞಾನ, ವೈರಾಗ್ಯ, ಐಶ್ವರ್ಯ. ಯಾರು ಅವನನ್ನು ಶ್ರದ್ಧೆಯಿಂದ ಕೇಳ್ತಾರೋ ಅದನ್ನೆಲ್ಲ ಅವನ ಮೇಲೆ ಸುರಿತಾನೆ ಅಂತ ವೃಷಭ. ವೃಷಭ ಅಂದರೆ ಭಕ್ತರಿಗಾಗಿ ಅವ್ರು ಏನು ಇಚ್ಛಿಸ್ತಾರೋ ಆ ವಸ್ತುಗಳ ಮಳೆಗೆರ್ತಾನೆ. ವಿಷ್ಣು ಶುದ್ಧ ಸತ್ವ ಮೂರ್ತಿಯು. ವಿಷ್ಣು ಅಂತ ಹೇಳುವಾಗ ಶುದ್ಧ ಸತ್ವ ಮೂರ್ತಿಯು, ಸರ್ವವ್ಯಾಪಿ ಆಗಿರುವಂಥದ್ದು. ಓಂ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಲ್ಲಿ ನೋಡಿದ್ವಿ ನಾವು. ವಿಷ್ಣು ಅಂತ ಹೇಳುವಾಗ ಪೂರ್ತಿ ಸೃಷ್ಟಿಯನ್ನ ಆವರಿಸಿರುವಂಥವನು ವಿಷ್ಣು. ಶುದ್ಧ ಸತ್ವಮೂರ್ತಿ. ವೃಷಪರ್ವ, ವೃಷಪರ್ವ ಪರಮಧಾಮಕ್ಕೆ ಹೋಗಲು ಇಚ್ಛಿಸುವವರಿಗೆ ಧರ್ಮರೂಪಿ ಮೆಟ್ಟಿಲುಗಳಂತಿರುವವನು. ವೃಷ ಅಂದರೆ ಇಲ್ಲಿ ಧರ್ಮ, ಪುಣ್ಯ ಅಂತ ನೋಡಿದ್ವಿ ನಾವು ಅಲ್ವಾ, ಪುಣ್ಯ ಕೆಲಸಗಳಿಗೆ ವೃಷ. ಪರ್ವ ಅಂದರೆ ಸೋಪಾನ, ಸೋಪಾನ ಅಂದರೆ ಮೆಟ್ಲುಗಳು. ಆ ಪುಣ್ಯ ಕರ್ಮಗಳನ್ನು ಮಾಡಲಿಕ್ಕೆ ಒಂದು ಮೆಟ್ಲುಗಳೇನಿದೆ ಅದು ಅವನಂತೆ. ಮೆಟ್ಟಲು ಅವನೇ, ತಲುಪಬೇಕಾದ ಸ್ಥಳವೂ ಅವನೇ. ವೃಷ ಪರ್ವ ಅಂದರೆ ಇಲ್ಲಿ ಸಾಧನ ಮತ್ತು ಸಾಧ್ಯ ಅಂತ ನಾವು ವೇದಾಂತದಲ್ಲಿ ಏನು ನೋಡ್ತೀವಿ. ನಾವೇನನ್ನ ತಲುಪಬೇಕು, ನಮ್ಮ ಗುರಿ ಏನಿದೆ ಅವನೇ, ಅಲ್ಲಿಗೆ ಹೋಗ್ಲಿಕ್ಕೆ ಮಾರ್ಗ ಏನಿದೆ ಅವನೇ. ಹಾಗೆ ಇಲ್ಲಿ ವೃಷಪರ್ವ ಆ ಪುಣ್ಯ ಧರ್ಮ, ಪುಣ್ಯ ಕೆಲಸಗಳಿಗೆ ಅಥವಾ ಆ ಧರ್ಮ ಕಾರ್ಯಗಳಿಗೆ ನಾವು ತಲುಪಬೇಕು ಅನ್ನೋದಾದರೆ ಅದಕ್ಕೆ ಮೆಟ್ಟಿಲುಗಳು ಅವನು. ವೃಷೋದರ, ವೃಷಪರ್ವ ವೃಷೋದರ. ದರಹ ಅಂದರೆ ಧರಿಸಿರುವವನು. ತನ್ನ ಉದರದಲ್ಲಿ ಧರ್ಮವನ್ನು ಧರಿಸಿಕೊಂಡಿರುವವನು. ವೃಷ ಅಂತ ಇಲ್ಲಿ ಏನೇನು ಬರುತ್ತೆ, ಇಲ್ಲಿ ವೃಷ ಅಂತ ಮೂರು ನಾಲ್ಕು ಶಬ್ದಗಳು ಬಂತು ನೋಡಿ. ವೃಷ ಅಂದರೆ ಪುಣ್ಯ ಧರ್ಮ, ಇನ್ನೊಂದು ವೃಷ ಅಂತ ಹೇಳಿದ್ರೆ ಅದನ್ನು
ಶಾವರ್, ಮಳೆಗರೆಯುವಂಥದ್ದು ಅಂತ. ಇಲ್ಲಿ ವೃಷೋದರಃ ಅಂತ ಹೇಳಿದ್ರೆ ಹಿ ಈಸ್ ಶಾವರಿಂಗ್ ಎವ್ರಿಥಿಂಗ್. ತನ್ನ ಉದರದಲ್ಲಿ ಧರ್ಮವನ್ನು ಧರಿಸಿಕೊಂಡಿರುವವನು, ಅಂದರೆ ಅವನ ಗರ್ಭದಲ್ಲಿ, ಅವನ ಹೊಟ್ಟೆಯಲ್ಲಿ ಆ ಧರ್ಮವನ್ನು ಅವನು ಧರಿಸ್ಕೊಂಡಿದ್ದಾನೆ. ಅದನ್ನು ಅವನು ಏನು ಹೇಳ್ತಾನೆ, ಮಳೆಗರಿತಾನೆ ಅಂತ. ಅಂದರೆ ಜೀವಾತ್ಮನನ್ನು ಅವನು ಮಳೆಗರಿತಾನೆ ಅಂತ. ತನ್ನ ಉದರದಲ್ಲಿ ಧರ್ಮವನ್ನು ಧರಿಸಿಕೊಂಡಿರುವವನು ವೃಷೋದರಃ. ವರ್ಧನಃ, ವರ್ಧತಿ ಅಂತ ಹೇಳ್ತೀವಲ್ಲ, ಬೆಳೆಯೋದು. ವರ್ಧನ, ಬೆಳೆಯೋದು. ವರ್ಧನಃ, ಭಕ್ತರನ್ನು ವೃದ್ಧಿಗೊಳಿಸುವವನು. ಭಗವಂತನೇ ಬೆಳೆಸ್ತಾನಂತೆ. ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕೃಪೆ ಮಾಡುವವನು ಯಾರಿದ್ದಾನೆ, ಅವನು ಜೀವಾತ್ಮ, ಅವನೇ ಪರಮಾತ್ಮ. ವರ್ಧನಃ, ಭಕ್ತರನ್ನು ಕೂಡ ಅವನು ವೃದ್ಧಿಗೊಳಿಸ್ತಾನಂತೆ. ಹೇಗೆ ವೃದ್ಧಿಗೊಳಿಸ್ತಾನೆ? ಈಗ ಕೆಲವು ಭಕ್ತರ ಸಂಕಲ್ಪಗಳು ಸಿದ್ಧಿಯಾದಾಗ ಬೇರೆಯವರು ಕೂಡ ಅವರನ್ನು ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಭಕ್ತರನ್ನು ಕೂಡ ಅವನು ವೃದ್ಧಿಗೊಳಿಸ್ತಾನೆ. ವರ್ಧಮಾನಃ, ಪ್ರಪಂಚ ರೂಪದಿಂದ ಬೆಳೆಯುವವನು. ವರ್ಧನಃ, ವರ್ಧಮಾನಃ. ಇಲ್ಲಿ ವರ್ಧನಃ ಅಂದರೆ ಭಕ್ತರನ್ನು ವೃದ್ಧಿಗೊಳಿಸ್ತಾನೆ ಅವನು, ವರ್ಧನಃ. ವರ್ಧಮಾನಃ ಅಂತ ಹೇಳಿದ್ರೆ ಪ್ರಪಂಚ ರೂಪದಿಂದ ಬೆಳೆಯುವವನು. ಅಲ್ಲಿ ಬೆಳೆಸ್ತಾನೆ, ಇಲ್ಲಿ ಅವನು ಬೆಳಿತಾನೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಬೆಳೆಯುವವನು ಬೇರೆ ಆಗಲಿಲ್ಲ, ಬೆಳೆಸುವವನು ಬೇರೆ ಆಗಲಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ವರ್ಧಮಾನಃ, ಪ್ರಪಂಚ ರೂಪದಿಂದ ಬೆಳೆಯುವವನು. ಜೀವಾತ್ಮನಾಗಿ ಅವನು ಬೆಳೆಯುವವನು. ಅದು ಯಾರು? ಮತ್ತೆ ಪರಮಾತ್ಮನಿಂದ. ಅವನು ಬೇರೆ ಅಲ್ಲ, ಅವನು ಪರಮಾತ್ಮನಿಂದ ಆ ಜೀವಾತ್ಮ ಬೇರೆ ಅಲ್ವೇ ಅಲ್ಲ. ಆ ಜೀವಾತ್ಮನನ್ನು ಅವನು ಬೆಳೆಸುವವನು. ಅಂದರೆ ವರ್ಧಮಾನಃ ಮತ್ತು ವರ್ಧನಃ ಮತ್ತು ವರ್ಧಮಾನಃ ಅಂದರೆ ಜೀವಾತ್ಮ ಪರಮಾತ್ಮ ಐಕ್ಯ ಅನ್ನೋದನ್ನು ಇಲ್ಲಿ ಆಚಾರ್ಯರು ಹೇಳ್ತಾರೆ. ವಿವಿಕ್ತ ದೇಶೇ ಅಂತ ಹೇಳ್ತೀವಲ್ವ. ವಿವಿಕ್ತ, ಪ್ರಪಂಚದಿಂದ ಬೇರೆಯಾಗಿ ಇರುವವನು. ಅವನು ಜೀವಾತ್ಮ ಪರಮಾತ್ಮನಾಗಿ ಒಟ್ಟಿಗೆ ಐಕ್ಯ ರೂಪದಲ್ಲಿ ಆದರೂ ಕೂಡ, ಒಟ್ಟಿಗೆ ಬೆಳೆದ್ರೂ ಕೂಡ ಅವನು ಅದಕ್ಕೆ ಅಂಟುಕೊಳ್ಳೋದೇ ಇಲ್ಲ. ಅವನು ಬೇರೆಯಾಗಿಯೇ ಇರ್ತಾನೆ. ಪ್ರಕೃತಿ ಪುರುಷ ಅಂತ ತಗೊಂಡಾಗ ಪ್ರಕೃತಿ ಬೆಳೆಯುತ್ತೆ, ಅಲ್ಲಿ ಪುರುಷ ಅದಕ್ಕೆ ಅಂಟುಕೊಳ್ಳೋದೇ ಇಲ್ಲ. ಅದನ್ನು ವಿವಿಕ್ತ ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದಿಂದ ಬೇರೆಯಾಗಿ ಇರುವವನು. ಶ್ರುತಿಸಾಗರಃ, ವೇದರೂಪಿ ಜಲಭರಿತ ಸಮುದ್ರನು. ಶ್ರುತಿ ಸಾಗರಃ, ಸಾಗರ ಅಂತ ಹೇಳಿದ್ರೆ ಸಮುದ್ರ ಅರ್ಥ. ಶ್ರುತಿ ಅಂತ ಅಂದರೆ ವೇದಗಳು. ಸಾಗರದಂತೆ ಪರಮಾತ್ಮನಲ್ಲಿ ಇರೋದು ಏನದು? ಮುತ್ತು ರತ್ನಗಳಂತೆ ಇರುವಂಥದ್ದು ಏನದು? ಶ್ರುತಿ ಸಾಗರ. ವೇದ ರೂಪಿ ಜಲಭರಿತ ಸಮುದ್ರನು. ಆ ಸಮುದ್ರದಲ್ಲಿ ಏನಿದೆ? ವೇದಗಳು. ಶ್ರುತಿ ಸಾಗರ. ಸಾಗರ ಅಂತಂದರೆ ಮುತ್ತು ರತ್ನ ಎಲ್ಲ ಇರುತ್ತೆ. ಈ ಸಾಗರದಲ್ಲೇ ಭಗವಂತ ಹೇಳ್ತಾ ಇರೋ ಜಾಗದಲ್ಲಿ ಶ್ರುತಿ ವೇದಗಳಿದೆ ಅಂತ. ಶ್ರುತಿ ಸಾಗರ. ಮುಂದಿನ ಶ್ಲೋಕ 29ನೇದು. ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಃ ನೈಕರೂಪೋ ಬೃಹದ್ರೂಪ ಶಿಪಿವಿಷ್ಟ ಪ್ರಕಾಶನಃ. ಈ ಶ್ಲೋಕದಲ್ಲಿ 10 ನಾಮಗಳಿದೆ. ಸುಭುಜಃ, ದುರ್ಧರಃ, ವಾಗ್ಮಿ, ಮಹೇಂದ್ರಃ, ವಸುದಃ, ವಸುಃ, ನೈಕರೂಪಃ, ಬೃಹದ್ರೂಪಃ, ಶಿಪಿವಿಷ್ಟಃ, ಪ್ರಕಾಶನಃ. 10 ನಾಮಗಳು. ಮೊದಲನೇದು ಸುಭುಜೋ. ಭುಜ ಅಂದರೆ ತೋಳು.
ಸು ಅಂದರೆ ಸುಂದರವಾದ. ಸುಭುಜ ಅಂತ ಅಂದರೆ ಜಗತ್ತನ್ನು ರಕ್ಷಿಸುವ ಅತ್ಯಂತ ಸುಂದರ ಭುಜಗಳುಳ್ಳವನು. ಜಗತ್ತನ್ನು ರಕ್ಷಿಸುವಂಥ ಸುಂದರ ಭುಜಗಳನ್ನು ಹೊಂದಿರುವಂಥವನು ಸುಭುಜ. ದುರ್ಧರ, ಬೇರೆಯವರಿಂದ ಧರಿಸಲು ಸಾಧ್ಯವಾಗದೇ ಇರುವವನು. ದರಹ ಅಂದರೆ ಧರಿಸುವಂಥದ್ದು, ದುರ್ಧರ ಅಂದರೆ ಆ ಪರಮಾತ್ಮ ಒಬ್ಬನೇ ಧರಿಸ್ಲಿಕ್ಕೆ ಸಾಧ್ಯ ಇರೋದು, ಅವನನ್ನು ಬಿಟ್ಟು ಬೇರೆ ಯಾರು ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನನ್ನ ಧರಿಸೋದು? ಪೃಥ್ವಿಯನ್ನು ಧರಿಸುವಂಥದ್ದು ಅನಂತ. ಬೇರೆಯವರಿಂದ ಧರಿಸಲು ಸಾಧ್ಯವಾಗದೇ ಇರುವವನು. ಪೃಥಿವ್ಯಾದಿ ಲೋಕಧಾರಕ ಪದಾರ್ಥಗಳನ್ನೂ ಸಹ ಧರಿಸುವವನು ಮತ್ತು ಸ್ವಯಂ ಯಾರಿಂದಲೂ ಧರಿಸಲು ಸಾಧ್ಯನಾದವನು. ಅವನು ಎಲ್ಲವನ್ನೂ ಧರಿಸ್ತಾನೆ, ಆದರೆ ಅವನನ್ನು ಬೇರೆ ಯಾರು ಧರಿಸ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ದುರ್ಧರ. ವಾಗ್ಮಿ ಅನ್ನೋದು ಸ್ಪೀಚ್ ಗೊತ್ತಲ್ಲ, ವಾಕ್ ಅಂದರೆ ಸ್ಪೀಚ್. ವಾಗ್ಮಿ ಅಂದರೆ ವೇದಮಯಿ ವಾಣಿಯನ್ನು ಉತ್ಪನ್ನ ಮಾಡುವವನು. ಅತ್ಯಂತ ವಾಗ್ಮಿ ಅಂತ ಯಾರಿಗೆ ಹೇಳ್ತಾರೆ ಅಂದರೆ ತುಂಬ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಮಾತಾಡೋರಿಗೆ ವಾಗ್ಮಿ. ಏನೋ ತಲೆ ಹರಟೆ ಹೊಡೆಯೋರಿಗೆಲ್ಲ ನಾವು ವಾಗ್ಮಿ ಅಂತ ಹೇಳೋದಿಲ್ಲ. ಆ ವಾಗ್ಮಿ ಅಂತ ಹೇಳುವಾಗ ವೇದಮಯಿ ವಾಣಿ, ವೇದ ತುಂಬಿರುವಂತಹ ಅರ್ಥಗರ್ಭಿತವಾಗಿ ಮಾತನಾಡುವವನು. ಈಸ್ ದಿ ಸೋರ್ಸ್ ಆಫ್ ವೇದಿಕ್ ಸ್ಪೀಚ್ ಅಂತ ಹೇಳ್ತೀವಿ. ಅವನಿಂದಲೇ ಆ ವೇದಗಳು ಬಂದಿರೋದ್ರಿಂದ ವೇದಮಯಿ ವಾಣಿಯುಳ್ಳವನು ವಾಗ್ಮಿ. ಮಹೇಂದ್ರ. ಮಹೇಂದ್ರ ಅಷ್ಟೇ. ಈಶ್ವರರಿಗೆಲ್ಲ ಈಶ್ವರನು. ಮಹಾನ್ ಅಂತ ಅಂದರೆ ಗ್ರೇಟ್ ಡಿವಿನಿಟಿ ಅಂತ. ಇಂದ್ರ ಅಂತ ಹೇಳಿದ್ರೆ ಬೇಕಾದಷ್ಟು ದೇವತೆಗಳನ್ನೆಲ್ಲ ಅವನು ಮಾಡಿಟ್ಟಿದ್ದಾನೆ. ಅಂದರೆ ಅವ್ರಿಗೊಂದು ಶಕ್ತಿಗಳು ಕೊಟ್ಟು, ನೀನು ಇಂದ್ರ ಲೋಕವನ್ನು ನೋಡ್ಕೊ, ನೀನು ಗಂಧರ್ವ ಲೋಕವನ್ನು ನೋಡ್ಕೊ, ಆ ಥರ ಬೇಕಾದಷ್ಟು ಜನ ಇಂದ್ರರೆಲ್ಲ ಇರ್ತಾರೆ. ಅವರಿಗೆ ಅವನು ಮಹಾನ್, ಗ್ರೇಟ್ ಅಂತ ಹೇಳೋದಲ್ಲಿ ಮಹೇಂದ್ರ. ಈಶ್ವರರಿಗೆಲ್ಲ ಈಶ್ವರನು ಮಹೇಂದ್ರ. ವಸುಧಃ, ಧನವನ್ನು ಕೊಡುವವನು. ವಸು ಅಂತ ಅಂದರೆ ವೆಲ್ತ್, ಸಂಪತ್ತು ಅಂತ. ದಹ ಅಂದರೆ ದದಾತಿ. ಯಾರು ಆ ಐಶ್ವರ್ಯವನ್ನು ಕೊಡ್ತಾನೋ ಅವನಿಗೆ ವಸುದಹ ಅಂತ ಹೇಳ್ತೀವಿ. ಧನವನ್ನು ಕೊಡುವವನು. ವಸುಹು ಅಂದರೆ ಶ್ರೇಷ್ಠ ಧನರೂಪನು. ಅದೇನೆ ಅಲ್ಲಿ ವಸುದಹ ಐಶ್ವರ್ಯವನ್ನು ಕೊಡುವವನು, ಇಲ್ಲಿ ವಸುಹು ಶ್ರೇಷ್ಠ ಧನರೂಪನು. ಆ ಐಶ್ವರ್ಯವನ್ನು ಕೊಡುವವನು, ಆ ಐಶ್ವರ್ಯ ಅವನು ಏನು ಕೊಡ್ತಾನೆ ಅದು ಆ ಶ್ರೇಷ್ಠವಾದ ಧನರೂಪ ಏನಿದೆ ಅದಕ್ಕೆ ವಸುಹು ಅಂತ ಹೇಳ್ತೀವಿ. ಆ ವಸುಹು ಅನ್ನೋದು ಆ ಭಗವಂತನಿಂದ ಕೊಡ್ತಾ ಇರೋದ್ರಿಂದ ನಾವು ಐಶ್ವರ್ಯವನ್ನು ಕೂಡ ರೆಸ್ಪೆಕ್ಟ್ಫುಲ್ಲಾಗಿ ನೋಡಬೇಕು ಅಂತ ಹೇಳ್ತಾರೆ. ಅದು ಭಗವಂತನಿಂದ ಬಂದ ಸಂಪತ್ತಿಗೆ ವಸುಹು ಅಂತ ಹೇಳ್ತೀವಲ್ವ, ಶ್ರೇಷ್ಠ ಧನರೂಪ ಆಗಿರೋದ್ರಿಂದ ಅದನ್ನು ಕೂಡ ನಾವು ಗೌರವಿಸಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಾಸ ಮಾಡೋದು ಅನ್ನೋದಕ್ಕೂ ಕೆಲವು ಕಡೆ ವಸುಹು ಅಂತ ಹೇಳ್ತಾರೆ. ಅಲ್ಲಿ ಭಗವಂತ ವಾಯು ರೂಪದಲ್ಲಿ ಅಂತರಿಕ್ಷದಲ್ಲಿರೋದಕ್ಕೂ ಕೂಡ ವಸುಹು ಅಂತ ಹೇಳ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ನೈಕ ರೂಪ ಅಂದರೆ ಅನೇಕ ರೂಪಧಾರಿಯು ಅವನು. ನೈಕ ಅಂದರೆ ನ ಏಕ ರೂಪ ಅಂದರೆ ಅವನು ಒಂದೇ ಅವತಾರದಲ್ಲಿಲ್ಲ. ನ ಏಕ ರೂಪ, ಒಂದು ರೂಪ ಇಲ್ಲದವನು ಅಂದರೆ ಅನೇಕ ರೂಪ ಇರುವವನು. ಅವನಿಗೆ ನೈಕ ರೂಪ ಅಂತ ಹೇಳ್ತೀವಿ. ಬೃಹದ್ರೂಪ, ಅವನ ರೂಪ ಎಂಥದು? ಬೃಹದ್ರೂಪ. ಸಣ್ಣ ಪುಟ್ಟದಾಗ ಅವನು ಅವತಾರ ತಾಳಲೇ ಇಲ್ಲ. ಅವನು ಯಾವಾಗ ಅವತಾರ ತಾಳ್ದಾಗಲೂ ವರಾಹ ರೂಪದಲ್ಲಿ, ವಾಮನ ಅವತಾರದಲ್ಲೂ ಅವನು ಅಷ್ಟು ದೊಡ್ಡದಾಗಿ ಬೆಳೆದ. ಆಮೇಲೆ ವಿಶ್ವರೂಪ ನರಸಿಂಹನಾಗಿ ತೋರಿಸ್ತಾನೆ. ಹಾಗಾಗಿ ಬೃಹತ್ ರೂಪ, ಅತ್ಯಂತ ದೊಡ್ಡ ರೂಪದಲ್ಲಿರುವಂಥವನವನು ಬೃಹದ್ರೂಪ, ವಿಶ್ವರೂಪಧಾರಿ ಅವನು. ಶಿಪಿವಿಷ್ಟ, ಸೂರ್ಯ ಕಿರಣಗಳಿಂದ ಸ್ಥಿರವಾಗಿರುವವನು.
ಶಿಪಿ ಅಂತ ಹೇಳಿದ್ರೆ ಇನ್ನೊಂದು ಅರ್ಥದಲ್ಲಿ, ಅಂದರೆ ಇಲ್ಲಿ ಸೂರ್ಯಕಿರಣಗಳಿಂದ ಸ್ಥಿರವಾಗಿರುವವನು ಅಂತ ಹೇಳಿದರೆ, ಇನ್ನೊಂದು ಅರ್ಥದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಶಿಪಿ ವಿಷ್ಟ ಅಂದರೆ, ಶಿಪಿ ಅಂದರೆ ಪ್ರಾಣಿಗಳು ಅಂತ, ವಿಷ್ಟ ಅಂದರೆ ಯಜ್ಞರೂಪನಾಗಿ ಆ ಶರೀರದೊಳಗೆ ಅವನು ಪ್ರವೇಶಿಸ್ತಾನಂತೆ. ಆ ಪ್ರಾಣಿಗಳಲ್ಲಿ ಆ ಕಿರಣಗಳ ರೂಪದಲ್ಲಿ ಅವನು ಪ್ರವೇಶಿಸ್ತಾನಂತೆ, ಅವರನ್ನು ಪರೋಪಕಾರಿಯಾಗಿ ಮಾಡ್ತಾನೆ. ಶಿಪಿ ವಿಷ್ಟ ಪ್ರವೇಶಿಸ್ತಾನೆ ಅಂತ ಇನ್ನೊಂದು ಅರ್ಥವನ್ನು ಅವ್ರು ಹೇಳ್ತಾರೆ. ಶಿಪಿ ವಿಷ್ಟ ಅಂದರೆ ಸೂರ್ಯಕಿರಣಗಳಿಂದ ಸ್ಥಿರವಾಗಿರುವವನು, ಅಥವಾ ಆ ಪ್ರಾಣಿಗಳಲ್ಲಿ ಆ ಕಿರಣದಂತೆ ಅವನು ಪ್ರವೇಶಿಸುವನು ಯಜ್ಞರೂಪನಾಗಿ. ವಿಷ್ಟ ಅದರಲ್ಲಿ ಸೇರ್ಕೊಳ್ತಾನೆ ಅಂತ. ಪ್ರಕಾಶನಃ ಎಲ್ಲವನ್ನು ಪ್ರಕಾಶಗೊಳಿಸುವವನು. ಪ್ರಕಾಶನಃ, ಪ್ರಕಾಶ ಅಂತ ಅಂದರೆ ಬೆಳಕು. ಯಾವುದ ಬೆಳಕು? ಕಾನ್ಷಿಯಸ್ನೆಸ್. ಪರಮಾತ್ಮ ಏನಿದ್ದಾನೆ, ಸರ್ವವ್ಯಾಪಿ ಆಗಿರುವ ಆ ಆತ್ಮ ಏನಿದ್ದಾನೆ, ಆ ಬೆಳಕು, ಆ ಆತ್ಮ, ಅವನಿಂದಲೇ ಎಲ್ಲವೂ ನಡೀತಾ ಇರೋದು, ಎಲ್ಲ ಕಾರ್ಯಗಳು ಆಗ್ತಾ ಇರೋದು, ಮತ್ತು ಅದರಿಂದಲೇ ನಾವೆಲ್ಲರೂ ಬದುಕಿರೋದು, ನಮ್ಮನ್ನು ಎನ್ಲಿವನ್ ಮಾಡ್ತಾ ಇರೋದು, ನಮ್ಮನ್ನು ಪ್ರಕಾಶಗೊಳಿಸ್ತಾ ಇರೋದು, ನಮ್ಮನ್ನು ಜೀವಂತಗೊಳಿಸ್ತಾ ಇರೋದು ಕೂಡ ಅವನೇ. ಆದ್ದರಿಂದ ಅವನು ಎಲ್ಲವನ್ನು ಪ್ರಕಾಶಗೊಳಿಸುವವನಾಗಿರೋದ್ರಿಂದ ಪ್ರಕಾಶನಃ ಅಂತ ಕರೀತಾರೆ. ಪ್ರಕಾಶನಃ ಎಲ್ಲವನ್ನು ಪ್ರಕಾಶಗೊಳಿಸುವವನು, ಪ್ರಕಾಶನಃ. 29 ಶ್ಲೋಕಗಳು ಅಲ್ಲಿಗಾಗತ್ತೆ. ನಾವು 274 ನಾಮಗಳನ್ನು ನೋಡಿದ್ದೇವೆ. ಅಷ್ಟು ನೋಡ್ತಾ ಇರುವಾಗ ಕೃಷ್ಣ ನೋಡ್ತಾನೆ, ಸುಸ್ತಾಗ್ಬಿಟ್ಟಿರ್ತಾರೆ ಯಾರು, ನಮ್ಮ ಭೀಷ್ಮಾಚಾರ್ಯರು. ಅದಕ್ಕೆ ಪಾಂಡವರ ಕಡೆ ನೋಡಿ ಹೇಳ್ತಾರೆ, ಲೆಟ್ ಅಸ್ ಟೇಕ್ ಎ ಬ್ರೇಕ್ ಅಂತ. ಬ್ರೇಕ್ ತಗೊಳ್ಳಿ, ನಾವು ನಾಡದ್ದು ಮುಂದುವರಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.